ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಆಲ್ರೆಡಿ 7 ಗಂಟೆಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಕ್ಕಿದೆ. ಬೆಳಗ್ಗೆ 5:30ಗೆ ಎದ್ದು ನೈಟೇ ಕಿಚನ್ ಕ್ಲೀನ್ ಮಾಡಿದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸಿನೆಲ್ಲ ಒರೆಸಿ ಫ್ರೆಶ್ ಅಪ್ ಆಗಿ ಬಾಗಿಲೆಲ್ಲ ತೊಳ್ಕೊಂಡು ಪೂಜೆನೂ ಸಹ ಮಾಡಿದ್ದಾಯಿತು. ಹಾಗೆ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಊರಿಗೆ. ಸಮ್ಮರ್ ಹಾಲಿಡೇಸ್ ಬಂತಲ್ವ, ಹಾಗಾಗಿ ಊರಿಗೆ ಹೋಗಿ ಬರೋಣ ಅಂತ. ನನ್ನ ಮಗನಿಗೂ ಸಹ ತುಂಬ ಬೇಜಾರಾಗ್ತಿದೆ ಅಂತ, ಅದಕ್ಕೆ ಊರಿಗೆ ಹೋಗೋಣ ಅಂತ ಕೇಳ್ತಾನೆ ಇದ್ದ. ಅದಕ್ಕೋಸ್ಕರ ಇವಾಗ ಫೈನಲಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ಇವಾಗ ಟೈಮ್ ಬಂದು 7 ಗಂಟೆ. ಇವಾಗ ಹೊರಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಲೇಟಾಗಿ ಹೊರಡ್ತು ಅಂದರೆ ಬಿಸಿಲು ಬಂದುಬಿಡುತ್ತೆ. 3 ಅವರ್ಸ್ ಬೇಕು ಜರ್ನಿ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ. ಇವಾಗ 7 o'clock ಹೋಗ್ಬಿಡ್ತು ಅಂದರೆ 8, 9, 10 ಅಷ್ಟೊತ್ತಿಗೆಲ್ಲ ಅಲ್ಲಿ ರೀಚ್ ಆಗ್ತೀವಿ. ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡೋದು ರೂಢಿ ಅದು. ಇವತ್ತು ಅದು ಅಲ್ಲದೆ ಶುಕ್ರವಾರ ಬೇರೆ ಆಗಿತ್ತು, ಹಾಗಾಗಿ ಮನೆ ದೇವ್ರ ವಾರನೂ ಸಹ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ಬೇಗನೆ ಹೊರಟಿದ್ವಿ 7 ಗಂಟೆ ಅಷ್ಟರಲ್ಲಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ನಾನು ಒಂದು 5:30ಗೇನೋ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ನಾನು ನನ್ನ ಹಸ್ಬೆಂಡು ರೈಸ್ ಬಾತ್ನ ತೊಗೊಂಡ್ವಿ. ನನ್ನ ಮಗ ಪೂರಿ ಬೇಕು ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಪೂರಿನ ಕೊಡಿಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ಸಮ್ಮರ್ ಬೇರೆ ಅಲ್ವಾ, 9 ಗಂಟೆ ಆಗಿತ್ತು ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ. ಅಷ್ಟೊತ್ತು ಕಾಲೇಜ್ ತುಂಬ ಅಂದರೆ ವಿಪರೀತ ಬಿಸಿಲು. ಗಾಡೀಲಿ ಹೋಗ್ತಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಒಂದು ಹತ್ರ ಏನಾರು ನಿಲ್ಲಿಸಿದ್ರೆ ಫುಲ್ಲು ಸೆಕೆ ಥರ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಮಜ್ಜಿಗೆ ತೊಗೊಂಡೆ. ಫುಲ್ಲು ಬಿಸಿಲಿತ್ತಲ್ವ, ಹಾಗಾಗಿ ನನ್ನ ಮಗ ಐಸ್ ಕ್ರೀಮ್ನ ತೊಗೊಂಡ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಐಸ್ ಕ್ರೀಮ್ನ ತೊಗೊಂಡ್ರು. ಐಸ್ ಕ್ರೀಮ್ನ ತಿಂದ್ಕೊಂಡು ನಾನು ಮಜ್ಜಿಗೆನ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಊರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10:30ನೇ ಆಯಿತು. ಹೋಗಿದ ತಕ್ಷಣವೇ ಕೆಲಸಗಳಿದ್ವು, ಅವನ್ನೆಲ್ಲ ಮಾಡಿಕೊಂಡು ನನಗೆ ವ್ಲಾಗ್ನೇ ಮಾಡೋಕ್ಕಾಗಲಿಲ್ಲ. ತಿರ್ಗಾ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಈ ವರ್ಷದ್ದು ಇನ್ನು ಪೂಜೆ, ಮನೆ ದೇವರಿಗೆ ಇನ್ನೂ ಪೂಜೆ ಮಾಡಿಸಿರಲಿಲ್ಲ. ಅದಕ್ಕೆ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ, ಹೇಗಿದ್ದರೂ ಬಂದಿದ್ದೀವಲ್ಲ, ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ಇವತ್ತೇ ಫಸ್ಟ್ ಟೈಮ್ ನಾವು ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೊರಟಿರೋದು. ಯೂಶ್ವಲಿ ಮಧ್ಯಾಹ್ನ ಹೋಗಿ ಬಂದುಬಿಡ್ತೀವಿ, ಮಧ್ಯಾಹ್ನ ಇಲ್ಲ ಬೆಳಗ್ಗೆ. ಇವತ್ತು ಸಂಜೆ ಅಂದರೆ ಎನಿ ಟೈಮ್ ಓಪನ್ ಇರುತ್ತೆ, ಅದಕ್ಕೆ ಇವತ್ತು ಸಂಜೆ ಹೊರಟಿದ್ದೀವಿ. 5 ಗಂಟೆ ಆಗಿತ್ತು. ಒಂಥರ ಫುಲ್ ಸರೌಂಡಿಂಗ್ ಎಲ್ಲ ಒಂಥರ ಕೂಲಾಗಿತ್ತು. ಅದು ಅಲ್ಲದೆ ನಾವು ಹೋಗೋ 2 ದಿನಕ್ಕಿಂತ ಮುಂಚೆ ಫಂಕ್ಷನ್ ನಡೆದಿತ್ತು. ಇದು ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಆದಿಚುಂಚನಗಿರಿ ದೇವಸ್ಥಾನ. ಹಾಗಾಗಿ ಅದು 2 ದಿನಕ್ಕಿಂತ ಮುಂಚೆ, ನಾವು ಹೋಗೋಕ್ಕಿಂತ 2 ದಿನಕ್ಕಿಂತ ಮುಂಚೆ ಬಾಲಗಂಗಾಧರನಾಥ ಸ್ವಾಮಿಯವ್ರದ್ದು ಪೂಜೆ ಅಂದರೆ ಉದ್ಘಾಟನೆ ಇತ್ತು ದೇವಸ್ಥಾನ. ಅದು ಸಹ ಮೋದಿಯವರು ಸಹ ಬಂದು ಇನಾಗ್ರೇಷನ್ ಮಾಡಿದ್ದು. ಅದು ಡೆಕೋರೇಷನ್ ಎಲ್ಲ ಹಾಗೆ ಇದ್ದು. ಅಲ್ಲಿಗೂ ಸಹ ಹೋಗಿ ಬರೋಣ, ಓಪನಿಂಗ್ ಆಗಿತ್ತಲ್ಲ, ಅಲ್ಲೂ ಸಹ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇವತ್ತೊಂಥರ ಚೆನ್ನಾಗಿತ್ತು ವಾತಾವರಣ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಬಿಸಿಲು, ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ, ಅದೊಂಥರ ಚೆನ್ನಾಗಿರುತ್ತೆ. ಒಂಥರ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಯಿತು ಅಂದರೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಹಾಗೆ ವ್ಯೂ ನೋಡಿ ಸನ್ಸೆಟ್ ಆಗ್ತಿದೆ ಆಲ್ರೆಡಿ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಒಂದು 5:30 ಹತ್ತತ್ರ 6 ಗಂಟೆ ಆಗಕ್ಕೆ ಬರ್ತಿತ್ತು. ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಕುಂತಿದ್ದು. ಇವಾಗ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಲ್ಲ, ಗವಿಗಂಗಾಧರ ಅಂತ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ವ್ಯೂ ಒಂಥರ ಚೆನ್ನಾಗಿದೆ. ಅದಕ್ಕೆ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಕ್ಲಿಪ್ಪಿಂಗು ಸಹ ಮಾಡಿಕೊಂಡೆ. ಈ ಗೋಪುರ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗೆ ಪಕ್ಕದಲ್ಲಿ ಗಣೇಶನೂ ಸಹ ಇತ್ತು. ನಾವು ಪ್ರತಿ ಸಲ ಹೋಗ್ತಾ ಇರ್ತೀವಲ್ಲ, ವರ್ಷಕ್ಕೊಂದ್ಸಲಿ, ಕೆಲವೊಂದ್ಸಲಿ ವರ್ಷಕ್ಕೆ ಒಂದು 3-4 ಸಲ ಮೇಲೆ ಹೋಗ್ಬಿಟ್ಟಿರ್ತೀವಿ. ಊರಿಗೆ ಹೋಯ್ತು ಅಂದರೆ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು ಅಂದರೆ ಆವಾಗಲೇ ಹೋಗಿರ್ತೀವಿ. ಜಾಸ್ತಿ ದೂರ ಇಲ್ಲ ಅಲ್ವಾ, ಒಂಥರ ಶಾಂತಿ, ನೆಮ್ಮದಿ, ಮನಸ್ಸಿಗೆ ಒಂಥರ ಸಮಾಧಾನ ಅನ್ನೋ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲೂ ಸಹ ಅಷ್ಟೇ, ಒಳಗಡೆ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಂಗಿಲ್ಲ, ಹಾಗಾಗಿ ನಾನು ಒಳಗಡೆ ಏನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಇವಾಗ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಫೋಟೋಗೆ ಪೋಸ್ ಕೊಡಿ ಅಂತಾರೆ. ನನ್ನ ಮಗನ ಚೇಷ್ಟೇನೆ ಜಾಸ್ತಿ. ಫೋಟೋ ಅಂದರೆ ಅವ್ನಿಗೇನೋ ಒಂಥರ ಅಲರ್ಜಿ. ಒಂದೊಂದ್ಸಲ ನೀಟಾಗಿ ತೆಗೆಸ್ಕೊತಾನೆ, ಒಂದೊಂದ್ಸಲ ಮಾತ್ರ ತುಂಬ ಕಾಟ ಕೊಡ್ತಾನೆ. ಇದ್ರು ಆಲ್ಮೋಸ್ಟ್ 20 ಡೇಸ್ ಮೇಲಾಗಿದೆ ಇದು ವಿಡಿಯೋ ಮಾಡಿಕೊಂಡು. ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ಮೇಲ್ಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿ ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ.
ಹೊರಟಿದ್ದೀವಿ. ಮನೆಗೆ ಹೊರಡೋಕ್ಕಿಂತ ಮುಂಚೆ ಗುರು ಭೈರವೈಕ್ಯ ಮಂದಿರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಹೋದ್ವಿ. ಒಂಥರ ಚೆನ್ನಾಗಿದೆ, ಇಲ್ಲೂ ಅಷ್ಟೇ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಕೆಲಸಗಳನ್ನ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಮುಗ್ದಿದೆ, ಒಂದು 90% ಆಫ್ ದ ಕೆಲಸ ಮುಗ್ದಿದೆ. ಇನ್ನೊಂದು 10% ಇದೆ. ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಇಲ್ಲೂ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ. ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರಂತೂ ಇನ್ನೂ ಒಂದು 6:15 6:30 ಆಯಿತು ಅನಿಸುತ್ತೆ. 6:30 ಹತ್ತತ್ರ ಆಗಿತ್ತು. ಒಂಥರ ಫುಲ್ ರೋಡಲ್ಲಿ ಯಾರೂ ದೇವಸ್ಥಾನ ವೆಹಿಕಲ್ಸ್ ವೆಹಿಕಲ್ಸ್ ಹಾಗೆ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣವೇ ಕೆಲಸ ತಿರ್ಗಾ ಅದೇ ಕೆಲಸಗಳು. ಬೆಳಗ್ಗೆಯಿಂದ ಅಂತೂ ಫುಲ್ ಟಯರ್ಡ್ ಇವತ್ತು, ಯಾಕಂದರೆ ಬರೀ ಟ್ರಾವೆಲಿಂಗು ಕೆಲಸ ಇದೇ ಆಗೋಯ್ತು. ಸ್ವಲ್ಪನೂ ಸಹ ರೆಸ್ಟ್ ಮಾಡಿರಲಿಲ್ಲ. ಬೆಳಿಗ್ಗೆ ಬಂದಿದ್ದ ತಕ್ಷಣ ಸೊಪ್ಪು ಸೋಸ್ಕೊಂಡು ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರಿಗೆ ಅಡುಗೆ ಮಾಡಬೇಕಿತ್ತು. ಬಂದಿದ್ದ ತಕ್ಷಣ ಅವರಿಗೆ ಸೊಪ್ಪು ಸೋಸೋದೇ 1 ಅವರ್ ಆಗೋಯ್ತು. ಯಾಕಂದರೆ ಜಾಸ್ತಿ 5 ಮೆಂಬರ್ಸಿಗಲ್ವ, ಹಾಗಾಗಿ ಸೊಪ್ಪು ಸೋಸೋದೇ 1 ಅವರ್ ಆಗೋಯ್ತು. ಸೊಪ್ಪು ಸೋಸಿ ಸಾಂಬಾರು ಮಾಡಿ ರೈಸ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲೇ ಗಜಿಬಿಜಿ ಆಗೋಯ್ತು. ಹಾಗಾಗಿ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಬೆಳಗ್ಗೆಯಿಂದ. ತಿರ್ಗಾ ಅವ್ರಿಗೆ ಊಟ ಕೊಟ್ಟು ತಿರ್ಗಾ ಪಾತ್ರೆ ಎಲ್ಲ ತೊಳ್ಕೊಂಡು ತಿರ್ಗಾ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಂತೂ ಫುಲ್ ಟಯರ್ಡು, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ಹಾಗೆ ದೇವಸ್ಥಾನದಿಂದ ಬಂದು ತಿರ್ಗಾ ಮಧ್ಯಾಹ್ನ ಮಾಡಿದ್ದೆ ಸಾಂಬಾರು ಇತ್ತಲ್ವ, ಹಾಗಾಗಿ ತಿರ್ಗಾ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಅತ್ತೆನ ಬರೋ ಅಷ್ಟರಲ್ಲೇ ಬಂದಮೇಲೆ ಸ್ವಲ್ಪ ಮುದ್ದೆನ ಮಾಡಿಕೊಂಡ್ರು. ಮುದ್ದೆ ನಮ್ಮ ಅತ್ತೆ ಮಾಡ್ಕೊತಾರೆ. ಮುದ್ದೆನ ಮಾಡಿಕೊಂಡ್ರು. ತಿರ್ಗಾ ಏನು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದು ಅಲ್ಲದೆ ಊರಲ್ಲಿ ಇನ್ನೂ ಸೆಕೆ ಜಾಸ್ತಿ. ನಾನು ಬೆಂಗಳೂರಲ್ಲೇ ಸೆಕೆ ಅಂದ್ಕೊಂಡೆ, ಊರಲ್ಲಿ ಇದಕ್ಕಿಂತ ಭಯಂಕರ ಸೆಕೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.